ನಮಸ್ಕಾರ ರೈತ ಬಾಂಧವರಿಗೆ ಬೀರು ನಾಟಿಕಾರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅದೇವು 13ನೇ ದಿನದ ಪ್ಲಾಟ್ನಾಗ. ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋದಂದ್ರೆ, ಒಂದು ವಾತಾವರಣ ಇವತ್ತು ರಾತ್ರಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ, ಮತ್ತು ಗೊಣ್ಣಿ ಬೆಳವಣಿಗೆ ಹೆಂಗದವು, ಮತ್ತು ಇವತ್ತು 13ನೇ ದಿನಕ್ಕೆ ಯಾವುದು ಔಷಧ ಸ್ಪ್ರೇ ಮಾಡ್ಲಿಕ್ಕತ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೊದಲು ನೋಡೋಣ ಬರ್ರಿ, ನಾವು ರಾತ್ರಿ ವಾತಾವರಣ ಹೆಂಗಿತ್ತು ಅನ್ನೋದು. ಇಲ್ಲಿ ಸೈಕಲ್ ಮೋಟ್ರ್ ನಿಮಗೊಂದು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೈಕಲ್ ಮೋಟ್ರ್ ಮೇಲೆ ನೋಡ್ಬೋದು ನೀವು ಹೆಂಗದ, ಟಾಕಿ ಮೇಲೆ ನೀರು ಇನ್ನಾದ್ರೂ 7:08 ಆಗ್ಲಿಕ್ಕತ್ತದ. ಟೈಮ್ ಸದ್ ಬಿಸಿಲು ಸೂರ್ಯ ತೆರೆದಾನ 7:08 ಆಗ್ಲಿಕ್ಕತ್ತದ. ಇದು ಎಷ್ಟಕ್ಕೆ ಬಿದ್ದ ಅಂದ್ರೆ ಇಬ್ಬ್ಯಾನಿ ಬರೋಬ್ಬರಿ 10:11 ಗಂಟೆಗೆ ಇಬ್ಬ್ಯಾನಿ ಚಾಲೂ ಆಗ್ಯದ. ನಾ ಹಾಕೊಂಡು ನೀವು ರೈತರು ಏನು ಮಾಡ್ಲಕತ್ತೀರಿ, ರಾತ್ರಿ ಇಬ್ಬ್ಯಾನ್ಯಾಗ ಔಷಧ ಹೆಂಗೆ ಹೊಡಿಬೇಕಲ್ಲತ್ತೀರಿ. ಔಷಧ ಹೊಡಿಬೇಕಂದ್ರೆ ಇಬ್ಬ್ಯಾನಿ ಸ್ಟಾರ್ಟ್ ಆದ ತಕ್ಷಣವೇ ನೀವು ಔಷಧ ಹಾಕೋಳಕ್ಕೆ ಚಾಲೂ ಮಾಡಬೇಕು. ಕ್ಯಾಪ್ಟಾಪ್ ಆಗಿರ್ಬೋದು, ಅಥವಾ M45 ಆಗಿರ್ಬೋದು, ಅಥವಾ ಟ್ರೈಕೋಡ್ರಮಾ ಸೋಡಾಮಾನಸೆ ಹೊಡಿರಿ. ಇವತ್ತಿನ ಮಿತಿಗೆ ಜಡ್ಡೆ ಹೊಡ್ರಿ. ಯಾವ್ದು ಔಷಧ ಹೊಡಿತೀರಲ್ಲ ನೀವು ಹೊಡ್ರಿ, ಯಾವುದಾದ್ರೂ ಒಂದು ಹೊಡ್ರಿ. ಅವು ಹೊಡೆದಾಗ ಅದು ಇಬ್ಬ್ಯಾನಿ ಸ್ಟಾರ್ಟ್ ಆದ ಕೂಡಲೇ ನೀವು ಸ್ಪ್ರೇ ಮಾಡಬೇಕು. ನೀವು ಇಬ್ಬ್ಯಾನಿ ಬಿದ್ದು ಬಾಳತಿ ಹೊಡೆದ್ರೆ ಅದು ಔಷಧ ಮತ್ತು ನೀವು ಗೊನೆ ಎಷ್ಟು ಕರಗಬೇಕು ಅಷ್ಟು ಕರ್ಕೋತೆ ಹೋಗೋದು. ಅದಕ್ಕಾಗಿ ದಯಮಾಡಿ ಹೇಳ್ತೀನಿ, ರಾತ್ರಿ ನೀವು ಈ ಸೆಪ್ಟೆಂಬರ್ 20 ನಂತರ ಯಾರು ಚಾಟ್ನಿ ತೊಗೊಂಡಿರಲ್ಲ, ದಯಮಾಡಿ ನೀವು ಎಲ್ಲರೂ ರಾತ್ರಿ ಸ್ಪ್ರೇ ಮಾಡೋದನ್ನು ತಪ್ಪಬೇಡ್ರಿ ರೈತರು ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ನಾವು ಇವತ್ತದೇವು 13ನೇ ದಿನ ಪ್ಲಾಟ್ನಾಗ. 13ನೇ ದಿನದ ಪ್ಲಾಟ್ನಾಗ ಇವತ್ತು ಗೊನೆ ಬೆಳವಣಿಗೆ ಹೆಂಗದ ಅನ್ನೋದ್ರ ಬಗ್ಗೆ ತೋರ್ಸೋಣ ಬರ್ರಿ. ನಾನು ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ. ಇವತ್ತು ನೋಡ್ಬೋದು ನೀವು, ಗೊನೆ ಒಂದು ಲೆವೆಲ್ ಏಕ್ ಸರ್ಕ ಐತಿ. ಇಲ್ಲಿ ನೋಡ್ಬೋದು ನೀವು, ಒಂದು ಲೆವೆಲ್ ಐತಿ ಅಂದ್ರೆ ವರ್ಷದಂಗಿಲ್ಲ ಸಣ್ಣ. ಇಲ್ಲಿ ನೋಡ್ಬೋದು ನೀವು, ಇದು ಸ್ವಲ್ಪ ದಪ್ಪ ಐತಿ, ಇದು ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ನಾಗ ಅದಾವು. ಈಗ ಬೆಳವಣಿಗೆ ಒಂದು ಲೆವೆಲ್ ಆಗ್ಲಕತ್ತದ, ಇಂಪ್ರೂವ್ಮೆಂಟ್ ಕಾಣ್ಲಕತ್ತದ. ಮಳಿನೂ ಸ್ವಲ್ಪ ಕಡಿಮೆ ಆಗ್ಯದ. ಮಳೆ ಕಡಿಮೆ ಆಗ್ಯದ ಅಂದ್ರೇನು ಮಂಜದ ವಿಪರೀತ ಬೀಳತ್ತ ನಮ್ಮ ಬಿಜಾಪುರ ಭಾಗದಾಗ. ಮತ್ತು ನಿಮ್ಮ ಕಡೆ ಹೆಂಗದ ಅನ್ನೋದು ನನಗೆ ಹೇಳ್ರಿ. ಮತ್ತು ನಾವು ಈಗ ನೋಡ್ಬೋದು ನೀವು, ಇಲ್ಲಿ ಪೂರ್ತಿ ಪಡ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಗೊನೆಗಳು ಹೆಂಗದಾವು ಇಂಪ್ರೂವ್ಮೆಂಟ್. 13ನೇ ದಿನದ ಗೊನೆ ಹೆಂಗದಾವು. ಎಲ್ಲಿದಾವೆ ಅಂದ್ರೆ ಗೊನೆ ತುದಿ ಭಾಗದಾಗ ಕಡಿಮೆ ಅದಾವು, ಬಟ್ ಕೆಳಗೆ ಜಾಸ್ತಿ ಬಂದವು. ಈಗೇನು ಅಕ್ಟೋಬರ್ ನಂತರ ಏನು ನೀವು ಚಾಟ್ನಿ ತೊಗೊಳ್ಳೋವಂಥ ರೈತರದಿರಲ್ಲ, ಆದಷ್ಟು ಮಟ್ಟಿಗೆ ನೀವು ಕೆಳಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತೇಳಿ ನಾನು ಹೇಳ್ತೀನಿ. ಚಾಟ್ನಿ ಹೆಂಗಂದ್ರೆ ಕೆಳಗೆ ಹೂವಿನ ಸಂಖ್ಯೆ ಕೆಳಗೆ ಜಾಸ್ತಿ ಐತಿ. ನೀವು ನೋಡ್ಬೋದು ಇಲ್ಲಿ ಪೂರ್ತಿ ಹೆಂಗದಂದ್ರೆ ಕೆಳಗೆ ಹೂವಿನ ಸಂಖ್ಯೆ ಜಾಸ್ತಿ ಐತಿ, ತುದಿ ಭಾಗದಾಗ ಸ್ವಲ್ಪ ಕಡಿಮೆ ಐತಿ. ಅದಾವು ನರ್ಮ್ ಅದಾವು, ತುದಿಯಾಗ ಹೂವು ನರ್ಮ್ ಅದಾವು. ಇಲ್ಲಿ ನೋಡ್ಬೋದು ನೀವು ಹೆಂಗದ ಅನ್ನೋದು. ನಾವು ಹೊಡೆದಿದ್ದೆವು ಸಬ್ಕೆನ ಮುಂದೆ 3-4 ಕಣ್ಣಿಟ್ಟು ಹೊಡೆದಿದ್ದೆವು. ಮತ್ತು ನೀವು ಚಾಟ್ನಿ ಹೊಡಿಬೇಕಂದ್ರೆ ಒಂದು ಚೆಕ್ ಮಾಡ್ಕೋರಿ. ಮೊದಲ ಲ್ಯಾಬ್ನಾಗ ಹೋಗಿ ಚೆಕ್ ಮಾಡಿಕೊಂಡು ಹೂವಿನ ಸಂಖ್ಯೆ ಎಲ್ಲಿ ಹೆಚ್ಚಿಗೆ ಐತೆ ಅನ್ನೋದು ನೀವು ತಿಳ್ಕೊಂಡು ಇದು ಮಾಡಬೇಕು. ಮಳೆದಿಂದ ಸ್ಪ್ರೇ ಇವತ್ತು ನಾವು ತೊಗೊಳಕತ್ತಿದ್ದೆವು ಕೀಟನಾಶಕ, ಅದ್ರ ಜೋಡಿಗೆ ಅಂಟ್ರಾಕಾಲ್ ದವಣಿ ಸಂಬಂಧ ಅಂಟ್ರಾಕಾಲ್, ಅದ್ರ ಜೋಡಿಗೆ ಅಪಾಚಿದು ರಿಸಲ್ಟ್ ಒಳ್ಳೆ ರಿಸಲ್ಟ್ ಐತಿ. ಮತ್ತು ಹೆಂಗಂದ್ರೆ ಕೀಟನಾಶಕ ಇದು ಭಾಳ ಒಳ್ಳೆ ರಿಸಲ್ಟ್ ಅದ. ನಾ ಔಷಧ ಪ್ರಚಾರ ಮಾಡ್ಲಿಕ್ಕತ್ತಿಲ್ಲ, ನಾನು ಒಬ್ಬ ರೈತಾಗಿ ಇವತ್ತು ಹೇಳ್ಕೊಂತೀನಿ. ನಾನು ಒಟ್ಟು ಆಮೇಲೆ ಹೆಂಗಂದ್ರೆ ತ್ರಿಪ್ಸ್ ಆಗಿರ್ಬೋದು, ಇವು ಹುಡದೆ ಆಗಿರ್ಬೋದು, ಯಾವುದೇ ಥರದಂಥ ಒಂದು ಕೀಟಗಳು ಇದರಿಂದ ಬಯಲಾಗ್ತದೆ. ಇದು ಒಳ್ಳೆಯ ರಿಸಲ್ಟ್ ಅದ. ನಾನು ಪ್ರತಿ ವರ್ಷ ಯೂಸ್ ಮಾಡ್ಕೊತ ಬಂದೀನಿ. ನೀವು ಬೇಕಿದ್ರೆ ಒಂದು ಸರ್ತಿ ಯೂಸ್ ಮಾಡಿ ನೋಡ್ಬೋದು. ನಾನು ಪ್ರಚಾರಕ್ಕಲ್ಲ, ರೈತ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತು ಒಳ್ಳೆಯ ರಿಸಲ್ಟ್ ಅದ. ತಾವು 13ನೇ ದಿನಕ್ಕೆ ನಾನು ಇವತ್ತು ಅಪಾಚಿ ಮತ್ತು ಅಂಟ್ರಾಕಾಲ ಹಾಕೊಳತ್ತೀನಿ. ಮತ್ತು ನೀವು ಯಾವುದು ಸ್ಪ್ರೇ ಮಾಡ್ಲಕತ್ತೀರಿ ಅನ್ನೋದು ನನಗೆ ತಿಳಿಸ್ಕೊಡ್ರಿ. ಮತ್ತು ನಿಮ್ಮ ಊರಾಗ ಮಂಜ ಮಳಿ ಮತ್ತು ನಿಮ್ಮ ಪಡೆದ ಗೊನೆಗಳು ಹೆಂಗದಾವ ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ರಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.